ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ GN ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾದಂತಹ ಬೆಲ್ಲದ ಹಣ್ಣಿನ ಜ್ಯೂಸನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಮತ್ತು ಅದು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ, ಅದು ಯಾವ್ಯಾವ ವಿಟಮಿನ್ಸ್ ನಮ್ಮ ದೇಹಕ್ಕೆ ಕೊಡುತ್ತೆ ಅನ್ನೋದನ್ನು ಕೂಡ ಈ ಜ್ಯೂಸ್ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಒಂದು 2ರಿಂದ 3 ಬೆಲ್ಲದ ಹಣ್ಣನ್ನು ತೊಗೊಳೋಣ. ಅದರಲ್ಲಿ ಕೆಲವೊಂದು ನೋಡೋಕ್ಕೆ ಚೆನ್ನಾಗಿದ್ರೂ ಒಳಗಡೆ ಕೆಟ್ಟಿರ್ತವೆ. ಅದನ್ನು ಒಡೆದ್ಬಿಟ್ಟು ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಒಳಗೆ ಯಾವ ರೀತಿ ಇದೆ ಅಂತ. ಅದರಲ್ಲಿ ಒಳ್ಳೆಯದನ್ನು ನೋಡಿ ಆರಿಸ್ಕೊಂಡ್ಬಿಟ್ಟು ತಗೊಳ್ಳೋಣ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಯಾವುವು ಅಂದರೆ, ಬೆಲ್ಲದ ಹಣ್ಣಿನ ಹೆಸರಿನಲ್ಲಿ ಇರುವ ಹಾಗೆ ಮೊದಲಿಗೆ ಅದಕ್ಕೆ ಬೆಲ್ಲ ಬೇಕು, ಒಂದು ಚಿಟಿಕೆ ಉಪ್ಪು, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಶುಂಠಿ. ಇವು ಎಲ್ಲ ಪದಾರ್ಥಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿರುವಂತಹ ಪದಾರ್ಥಗಳೇ ಆಗಿದ್ದಾವೆ. ಒಂದೊಂದು ವಸ್ತು ಕೂಡ ನಮ್ಮ ದೇಹಕ್ಕೆ ಪ್ರತಿಯೊಂದು ಔಷಧಿ ಗುಣವನ್ನು ಕೊಡುವಂತಹ ವಸ್ತುಗಳೇ ಆಗಿದ್ದಾವೆ. ಆದ್ದರಿಂದ ಇದು ತುಂಬ ಆರೋಗ್ಯಕರವಾದಂಥ ಜ್ಯೂಸ್ ಆಗಿದೆ. ನಾವು ಈ ಜ್ಯೂಸಲ್ಲಿ ವಿಟಮಿನ್ ಎ ಕಾಣ್ಬೋದು ಮತ್ತು ಸಿ ಕಾಣ್ಬೋದು. ಇದರಲ್ಲಿ ಫೈಬರ್ ಅಂಶ ಕೂಡ ತುಂಬಾ ಇದೆ. ಆದ್ದರಿಂದ ಇದು ನಮ್ಮ ದೇಹದ ಉಷ್ಣತೆಯನ್ನು ತುಂಬಾ ಕಡಿಮೆ ಮಾಡುತ್ತೆ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಹೇಳ್ಬೇಕಂದ್ರೆ ಇದು ತುಂಬಾ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ನಾವು ಮ್ಯಾಂಗೋ ಜ್ಯೂಸ್ ಯಾವ ಥರ ಕುಡಿತೀವೋ, ಬೆಳಿಗ್ಗೆ ಎದ್ದ ತಕ್ಷಣ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಆರೋಗ್ಯಕರವಾದಂತಹ ಲಾಭಗಳು ನಮಗೆ ದೊರೆಯುತ್ತವೆ. ಇದರಲ್ಲಿ ತುಂಬಾ ಆರೋಗ್ಯವಾದಂತಹ ಅಂಶಗಳು ಕೂಡ ಇದ್ದಾವೆ. ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇದೇ ರೀತಿ ಅನೇಕ ಟಿಪ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ಇದೇ ರೀತಿ ನಿಮಗೆ ಅನೇಕ ಮನೆಮದ್ದುಗಳಾಗಿರ್ಬೋದು, ಹೆಲ್ತಿ ಟಿಪ್ಸ್ ಆಗಿರ್ಬೋದು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತಾನೆ ಇರ್ತವೆ. ಅದಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಮೊದಲಿಗೆ ನಾವು ತೆಗೆದಿರುವಂತಹ ಹಣ್ಣನ್ನು ಜಾರಿಗೆ ಹಾಕ್ಕೊಳ್ಳೋಣ. ಮತ್ತು ನಾವು ಯಾವ್ಯಾವ ಪದಾರ್ಥಗಳನ್ನು ತೊಗೊಂಡಿದ್ವೋ ಅವನ್ನೆಲ್ಲ ನಾವು ಇದಕ್ಕೆ ಮಿಕ್ಸ್ ಮಾಡೋಣ. ನಿಮಗೆ ಬೆಲ್ಲ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಕೆಲವೊಂದು ಬೆಲ್ಲದ ಹಣ್ಣು ತುಂಬಾ ಸ್ವೀಟ್ ಇರುತ್ತೆ, ಅದನ್ನು ನೋಡಿಬಿಟ್ಟು ನೀವು ಬೆಲ್ಲದ ಪ್ರಮಾಣವನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೆಲವೊಂದು ಹಣ್ಣುಗಳು ಒಂದೊಂದು ಕಡೆ ಸಪ್ಪೆ ಬರ್ತವೆ, ಅದಕ್ಕೋಸ್ಕರ ಬೆಲ್ಲ ಜಾಸ್ತಿ ಉಪಯೋಗಿಸ್ಬೋದು. ಕೆಲವು ಕಡೆ ಹಣ್ಣು ತುಂಬಾ ಸ್ವೀಟ್ ಇರುತ್ತೆ, ಆವಾಗ ಬೆಲ್ಲ ಕಮ್ಮಿ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾವೆಲ್ಲ ತಗೊಂಡಿರುವಂತಹ ಪದಾರ್ಥಗಳನ್ನು ಇದಕ್ಕೆ ಹಾಕ್ಬಿಟ್ಟು ನಾವು ಇದನ್ನು ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸೋಣ. ನಿಮಗೆ ಜಾಸ್ತಿ ಜ್ಯೂಸ್ ಥರನೇ ಫುಲ್ ಜ್ಯೂಸು, ಅದೇ ನೀರಿನ ಅಂಶ ಜಾಸ್ತಿ ಇರಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇಲ್ಲ ನಮಗೆ ಗಂಜಿ ಥರ ಗಟ್ಟಿಗೆ ಇದ್ದರೂ ಚೆನ್ನಾಗಿರುತ್ತೆ, ಸ್ಪೂನಲ್ಲಿ ತಿನ್ನೋಕೆ ಅನ್ನಂಗಿದ್ರೆ ಅದೇ ರೀತಿ ಜ್ಯೂಸು ನೀವು ರುಬ್ಕೋಬೋದು. ಈ ರೀತಿಯಾಗಿ ನನಗೆ ಈ ರೀತಿ ಬೇಕನ್ನಿಸಿತು, ಅದಕ್ಕೋಸ್ಕರ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ಬೆಲ್ಲದ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಇದು ನಿಜವಾಗ್ಲೂ ಉಷ್ಣತೆಯನ್ನು ತುಂಬಾ ಕಡಿಮೆ ಮಾಡುತ್ತೆ. ಭಾಳ ಆರೋಗ್ಯಕ್ಕೆ ತುಂಬ ಮುಖ್ಯವಾದಂಥ ಜ್ಯೂಸ್ ಆಗಿದೆ. ನಿಮಗೆ ಬೇಕಾದರೆ ಈ ಬೇಸಿಗೆ ಟೈಮ್ ಅಲ್ವಾ, ನೀವು ಒಂದು ಐಸ್ ಕ್ಯೂಬ್ ಹಾಕ್ಕೊಳ್ಬೋದು. ಯಾಕಂದರೆ ನಮ್ಮ ಶರೀರಕ್ಕೆ ಇನ್ನೂ ಒಂದು ಸ್ವಲ್ಪ ತಂಪು ಅನಿಸುತ್ತೆ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ನಿಮಗೆ ಬೇಡ ಅಂದರೆ ಬೇಡ. ಈ ರೀತಿಯಾಗಿ ನೀವು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅನೇಕ ರೀತಿಯಾದಂತಹ ಆರೋಗ್ಯಕರವಾದಂತಹ ನೀವು ಅಂಶಗಳನ್ನು ಒಳಗೊಂಡಿದೆ. ನಾವು ಹೊರಗಡೆ ಎಲ್ಲೋ ತಂದು ಯಾವುದೋ ಜ್ಯೂಸನ್ನು ತಂದು ಕುಡಿಯೋದಕ್ಕಿಂತ ಮನೆಯಲ್ಲಿ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಲಾಭ ಇದೆ. ದಯವಿಟ್ಟು ಮನೆಯಲ್ಲೇ ಮಾಡಿಕೊಂಡು ಕುಡಿಯಿರಿ.